ಆತ್ಮೀಯ ಸ್ನೇಹಿತರೆ, ನಮ್ಮ ಭಾರತ ದೇಶದ ಜನಗಣತಿಯನ್ನು ಆನ್ಲೈನ್ನಲ್ಲಿ ನಾವೇ ಹೇಗೆ ಮಾಡುವುದು, ನಮ್ಮ ಜನಗಣತಿಯನ್ನು ನಾವೇ ಮಾಡಿಕೊಳ್ಳುವ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಗಳನ್ನು ನಾವು ಈ ಮುಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಈ ವಿಡಿಯೋದ ಮೂಲಕ ನಿಮ್ಮ ಜನಗಣತಿ ವಿವರಗಳನ್ನು ಆನ್ಲೈನ್ನಲ್ಲಿ ವೇಗವಾಗಿ ಮತ್ತು ಸುರಕ್ಷಿತವಾಗಿ ಹೇಗೆ ಭರ್ತಿ ಮಾಡಬಹುದು ಅನ್ನೋದನ್ನು ನೋಡೋಣ. ಈ ಬಗ್ಗೆ ಮೊದಲನೇದಾಗಿ ಜಾಗೃತಿ ಇರಲಿ. ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿ ಮಾತ್ರ ಭರ್ತಿ ಮಾಡಬೇಕು. ಗಣತಿಯಲ್ಲಿ ನಮೂದಿಸೋ ವೇಳೆ ತಪ್ಪು ಮಾಹಿತಿಯನ್ನು ನೀಡಬಾರ್ದು. ಗಣತಿದಾರರಿಗೆ ಸ್ವಯಂ ಗಣತಿ ವೇಳೆ ಪಡೆದಂಥ ರೆಫರೆನ್ಸ್ ನಂಬರನ್ನು ಒದಗಿಸಬೇಕು. ಏಪ್ರಿಲ್ 15ರೊಳಗೆ ಸ್ವಯಂ ಗಣತಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಇನ್ನು ಗಣತಿ ವೇಳೆ ಈ ವೆಬ್ಸೈಟ್ ಲಿಂಕನ್ನು ಮಾತ್ರ ಬಳಸಬೇಕು. ಆ ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಆನ್ಲೈನ್ ಮೂಲಕ ಹೇಗೆ ಭಾಗಿಯಾಗೋದು ಅನ್ನೋದನ್ನು ನೋಡೋಣ. ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂಥ census.government.in/second ಇದಕ್ಕೆ ಎಂಟರ್ ಆಗಿ ಆ ಸ್ಕ್ರೀನ್ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ನಿಮ್ಮ ಸ್ಟೇಟ್ ಅಂದರೆ ರಾಜ್ಯವನ್ನು ಸೆಲೆಕ್ಟ್ ಮಾಡಿ, ನಂತರ ಸ್ಕ್ರೀನ್ ಮೇಲೆ ತೋರಿಸುವಂಥ ಕ್ಯಾಪ್ಚಾ ಕೋಡನ್ನು ಹಾಕಿ, ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮನೆಯ ಮುಖ್ಯಸ್ಥರ ಹೆಸರನ್ನು ಹಾಕಿ, ನಂತರ ಮೊಬೈಲ್ ನಂಬರ್ ಹಾಗೂ ಮೇಲ್ ID ಹಾಕಿ. ಮೇಲ್ ID ನೀವು ಹಾಕ್ಬೋದು ಅಥವಾ ಹಾಕದೇನೂ ಇರ್ಬೋದು, ಅದು ಆಪ್ಷನಲ್. ನೆಕ್ಸ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡಿ, ನಂತರ ನೀವು ಯಾವ ಮೊಬೈಲ್ ನಂಬರನ್ನು ಹಾಕಿರ್ತೀರೋ ಆ ನಂಬರ್ಗೆ ಒಂದು OTP ಬರುತ್ತೆ. OTP ಸಂಖ್ಯೆಯನ್ನು ಪಡೆದು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಕೊಡಲಾಗಿರುವಂಥ ಮ್ಯಾಪ್ನಿಂದ ನಿಮ್ಮ ಮನೆಯನ್ನು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಮುಂದೆ ನಿಮ್ಮ ಮನೆಯ ಡೀಟೇಲ್ಸ್ಗಳನ್ನು ಭರ್ತಿ ಮಾಡಬೇಕು. ನಿಮ್ಮ ಮನೆಯ ನೆಲವನ್ನು ಯಾವುದರಿಂದ ಮಾಡಲಾಗಿದೆ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಮನೆಯ ಗೋಡೆಗಳಿಗೆ ಮುಖ್ಯವಾಗಿ ಬಳಸಿರೋ ವಸ್ತು ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಮನೆ ಮೇಲ್ಛಾವಣಿಗೆ ಬಳಸಿರೋ ಮುಖ್ಯವಾದ ವಸ್ತುವನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಮನೆಯ ಕಂಡೀಷನ್ ಯಾವ ರೀತಿ ಇದೆ ಅಂತ ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರದ ಪೇಜ್ನಲ್ಲಿ ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನರು ವಾಸವಿದ್ದಾರೆ ಅಂತ ಟೈಪ್ ಮಾಡಿ. ಮನೆಯ ಮುಖ್ಯಸ್ಥರ ಜೆಂಡರನ್ನು ಸೆಲೆಕ್ಟ್ ಮಾಡಿ. ನಂತರ ಜಾತಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಮನೆ ಯಾವುದು, ಬಾಡಿಗೆದ ಅಥವಾ ಸ್ವಂತದ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಂತರ ಎಷ್ಟು ರೂಮ್ ಇದೆ ಅನ್ನೋದನ್ನು ಟೈಪ್ ಮಾಡಿ. ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನರು ಮದುವೆ ಆದವರಿದ್ದಾರೆ ಅನ್ನೋದನ್ನು ಟೈಪ್ ಮಾಡಿ. ನಂತರ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮನೆಗೆ ಕುಡಿಯೋ ನೀರು ಹೇಗೆ ಬರುತ್ತೆ, ಅದರ ಮೂಲ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಂತರ ಕುಡಿಯೋ ನೀರಿನ ಅವೈಲಬಿಲಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಬೆಳಕಿಗೆ ಏನನ್ನು ಬಳಸ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಲ್ಯಾಟ್ರಿನ್ ಎಕ್ಸೆಸ್ ಯಾವ ರೀತಿ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಂತರ ಲ್ಯಾಟ್ರಿನ್ ಟೈಪ್ ಯಾವುದು ಅನ್ನೋದನ್ನು ಸಹ ಸೆಲೆಕ್ಟ್ ಮಾಡಿ. ನಂತರ ವೇಸ್ಟ್ ವಾಟರ್ ಔಟ್ಲೆಟ್ ಯಾವುದು ಅಂತ ಕ್ಲಿಕ್ ಮಾಡಿ. ಆವರಣದ ಒಳಗೆ ಬಾತ್ರೂಮ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಅಡುಗೆ ಮನೆಗೆ LPG ಅಥವಾ PNG ಕನೆಕ್ಷನ್ ಇದೆಯಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಅಡುಗೆ ಮಾಡೋದಕ್ಕೆ ಯಾವ ಅನಿಲವನ್ನು ಬಳಸ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಂತರ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಅವೈಲಬಿಲಿಟಿಯನ್ನು ಸೆಲೆಕ್ಟ್ ಮಾಡಿ. ನಂತರ TV ಇದ್ದರೆ ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮನೇಲಿ ಇಂಟರ್ನೆಟ್ ಇದೆಯೋ ಇಲ್ವೋ ಅಂತ ನೋಡಿ ಅದನ್ನು ಸಹ ಸೆಲೆಕ್ಟ್ ಮಾಡಿ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೆಲಿಫೋನ್, ಸ್ಮಾರ್ಟ್ಫೋನ್ ಇದು ಯಾವುದಾದ್ರೂ ಒಂದಿದ್ರೂ ಸಹ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಬೈಸಿಕಲ್ ಅಥವಾ ಸ್ಕೂಟರ್ ಅಥವಾ ಸೈಕಲ್ ಏನಾದರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಕಾರು, ಜೀಪು ಅಥವಾ ವ್ಯಾನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಮನೆಯಲ್ಲಿ ಯಾವ ಆಹಾರ ಧಾನ್ಯವನ್ನು ಹೆಚ್ಚಾಗಿ ಬಳಸ್ತೀರಿ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರದ ಸ್ಟೆಪ್ನಲ್ಲಿ ನೀವು ಈಗಾಗಲೇ ತುಂಬಿದ ಆಪ್ಷನ್ಸ್ಗಳು ಕಾಣಿಸುತ್ತೆ, ಅದನ್ನು ಒಂದ್ಸಲ ರಿವ್ಯೂ ಮಾಡ್ಬೋದು. ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಬ್ಯಾಕ್ ಆ್ಯಂಡ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ನಂತರ ಏನೂ ಚೇಂಜಸ್ ಇಲ್ಲ ಅಂತ ಎಲ್ಲ ಸರಿ ಇದೆ ಅಂತಂದರೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಆ್ಯಂಡ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಇದು ನಿಮ್ಮ SSC ID ಅಥವಾ ರೆಫರೆನ್ಸ್ ನಂಬರ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರು ಓಕೆ. ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಈ ನಂಬರನ್ನು ಕೊಟ್ಟರೆ ನಿಮ್ಮ ಗಣತಿ ಪೂರ್ಣವಾದಂತೆ.